ಯಾವಾಗ್ಲೂ ಮೇನ್ ಒಂದ್ ಏನಂದ್ರೆ ಎಷ್ಟು ಆಪ್ಷನ್ ಇಟ್ಕೊಂಡಿರ್ತೀನಿ ನನಗೆ ಸರ್ಟಿಫಿಕೇಟ್ ಬಂತು. ಆ್ಯಂಡ್ ಕಬಾಬ್, ಚಿಲ್ಲಿ ಚಿಕನ್, ರೋಟಿ. ಇವತ್ತು ನನಗೋಸ್ಕರ ಕುಡಿತವ್ರೆ ಒಂದ್ ವರ್ಡ್ ನನ್ಗೋ. ದಿಸ್ ಇಸ್ ಫಾರ್ ಯು. ಫಸ್ಟ್ ಕ್ರೈ ಅಲ್ಲಿ ಒಂದು ಗಿಫ್ಟ್ ಪ್ಯಾಕಿಂಗ್ ಬಾಕ್ಸ್ ಅಲ್ಲಿ ನಾವು ಕಂಟೈನರ್ದು ಇದಂತ ಮಗ ವಿದ್ಯಾ ನಿಮ್ಗೆ ಹೆಣ್ಮಗ್ಳು ಕೊಟ್ಟವ್ರೆ ದೇವರು. ಅದು 3rd ಫ್ಲೋರ್ ಆಗಿರೋದ್ರಿಂದ 3rd ಫ್ಲೋರ್ ಅಂತ ಹಾಕ್ಸಿ 31. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ 8th ಬ್ಯಾಚ್ ಸ್ಟೂಡೆಂಟು ಫೈನಲ್ ಡೇ ಗೈಸ್, ಸರ್ಟಿಫಿಕೇಶನ್ ಡೇ. ಒಂದ್ ಕಡೆ ಖುಷಿ, ಒಂದ್ ಕಡೆ ಬೇಜಾರು. ಲೈಕ್ ಏನಂದ್ರೆ ಈ ಬ್ಯಾಚ್ ಒಂಥರ ಸ್ಪೆಷಲ್ ಅಂತಾನೆ ಅನ್ಬೋದು ನಮ್ಗೆ. ತೀರಾ ಅಟ್ಯಾಚ್ಮೆಂಟ್, ತೀರಾ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿರೋದು ನಮ್ಮ ಒಂದು 7th ಬ್ಯಾಚ್ ಕಂಪ್ಲೀಟ್ ಆಗಿ 8th ಬ್ಯಾಚ್ ಆಗಮಿಸಿದ್ಮೇಲೆ ಈ ಬ್ಯಾಚ್ ಅಲ್ಲೇ ತೀರಾ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿರೋದು. ನಾನಾಗಿರ್ಬೋದು, ಅಮ್ಮು ಆಗಿರ್ಬೋದು, ವಿದ್ಯಾ ಆಗಿರ್ಬೋದು, ಜಾಸ್ತಿ ಅಟ್ಯಾಚ್ಮೆಂಟ್ ಬಿಡ್ಸ್ಕೊಂಡಿದ್ವಿ. ಸೊ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಎಮೋಷನಲ್ ಆಗ್ಬೋದು ಇವತ್ತು ನಾನು ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಅದು ನನ್ಗೆ ಒಳಗಡೆ ಫೀಲ್ ಜಾಸ್ತಿ ಅನ್ಸ್ತಿದೆ. ಗೊತ್ತಿಲ್ಲ ಗೈಸ್, ನೋಡ್ಬೇಕು ಏನಾಗುತ್ತೆ ಅಂತ. ಬಟ್ ಇವತ್ತು ಸ್ಟೂಡೆಂಟ್ ಎಲ್ಲ ಬಂದು ವೇಟ್ ಮಾಡ್ತಿದ್ದಾರೆ. ಆಲ್ಸೋ ನೆನ್ನೆ ಅಮ್ಮು ಅವ್ರದ್ದು ನೆನ್ನೆ ಬರ್ಡೇ ಇತ್ತು ಗೈಸ್. ಅಮ್ಮು ಅವರು ಫ್ರೆಂಡ್ಸ್ ಜೊತೆ ಹೋಗಿದ್ರು. ಹಂಗಾಗಿ ಇವತ್ತು ಅವ್ರ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ತಿದಾರಂತೆ ಸ್ಟೂಡೆಂಟ್. ಗೊತ್ತಿಲ್ಲ ನನ್ಗೆ, ಹೋಗಿ ನೋಡ್ಬೇಕು. ನಾವು ಇವತ್ತು ಮಾಮೂಲಿ ಊಟ ಮಾಡಕ್ಕೆ ಆಚೆ ಕರ್ಕೊಂಡು ಹೋಗ್ತೀವಿ. ಮೊನ್ನೆ ಮಾಧು ಅವ್ರದ್ದು ಬರ್ಡೇಗೆ ಹೋಗಿದ್ವಲ್ಲ, ಅದೊಂಥರ ತುಂಬಾ ಚೆನ್ನಾಗಿದೆ. ಊಟ ಕೂಡ ನ್ಯಾಚುರಲ್ ಆಗಿತ್ತು. ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ನೋಡ್ಬೇಕು. ಯಾಕಂದ್ರೆ ಐರಾವತನೇ ಹೋಗ್ಬೇಕಾಗಿರೋದು. ಇನ್ನೊಂದು ಯಾವ್ದದು ನಾವು ಹೋಗಿದಿಲ್ಲ, ಕಾಂತಾರನು ಚೆನ್ನಾಗಿದೆ. ಬಟ್ ವೈಶಾಲಿ, ಎಂಪೈರ್ ಅದೆಲ್ಲ ನಾರ್ಮಲ್ ಆಗಿ ನೋಡ್ಬಿಟ್ಟಿದೀವಿ. ಬಟ್ ನಮಗ್ ಜಾಸ್ತಿ ನಾಟಿ ಸ್ಟೈಲ್ ಇಷ್ಟ ಆಗೋದ್ರಿಂದ, ಸ್ಟೂಡೆಂಟ್ಗೂ ಕೂಡ ನಾಟಿ ಸ್ಟೈಲ್ ಇಷ್ಟ ಆಗೋದ್ರಿಂದ ಐರಾವತ ಬೆಸ್ಟ್. ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ನಾನು ಅವ್ರಿಗೆ ಅಪೋಸಿಟ್ ಪ್ಯಾರೆಟ್ ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡಿದೀನಿ. ಯಾವಾಗ್ಲೂ ಮೇನ್ ಒಂದ್ ಏನಂದ್ರೆ ಎಷ್ಟು ಆಪ್ಷನ್ ಇಟ್ಕೊಂಡಿರ್ತೀನಿ ನನಗೆ ಗೊತ್ತಿರೋದಿಲ್ಲ ಗೈಸ್. ಇವರೆಲ್ಲರೂ ವಿದ್ಯಾ ಮತ್ತೆ ಅಮ್ಮು ಇಷ್ಟ ತನಕ ಅದೇ ರೇಗಿಸ್ತಾ ಇದ್ರು. ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಏನ್ ಹಾಕೋತೀನಿ ಅನ್ನೋದು ಅವ್ರಿಗೂ ಗೊತ್ತಿರಲ್ಲ, ನನ್ಗೂ ಗೊತ್ತಿರಲ್ಲ. ಆತರ ನಂದು ಯಾವಾಗ್ಲೂ ಒಂಥರ ಪ್ಲಾನಿಂಗ್ ಇರಲ್ಲ, ಅನ್ಪ್ಲಾನೆಡ್. ನಾನು ಏನಾದ್ರು ಮಾಡ್ಬೇಕಾದ್ರೆ ನಾನು ಈ ತರ ರೆಡಿ ಆಗಿದ್ದೀನಿ. ಇವಾಗ ಹೋಗಿ ಸ್ಟೂಡೆಂಟ್ನೆಲ್ಲ ಮಾತಾಡಿಸಿ ಸರ್ಟಿಫಿಕೇಶನ್ ನ ಮುಗಿಸಿ ಅದಾದ್ಮೇಲೆ ಹೊರಗಡೆ ಊಟಕ್ಕೆ ಹೋಗ್ಬೇಕು. ಇದಿಷ್ಟೇ ಇವತ್ತು. ಆಲ್ ದ ವೆರಿ ಬೆಸ್ಟ್. ಕಾವ್ಯ ನಿಂದಾಯ್ತಲ್ಲ. ಕ್ಯಾಪ್ಚರ್ ಮಾಡ್ಬಿಡ್ತೆ, ಹೆಂಗೆ ಅದೇ ಮಾಡ್ತಾ ಇದ್ದೀರಾ ಅನ್ಸುತ್ತಲ್ವಾ? ಸರ್ಟಿಫಿಕೇಟ್ ಬಂತು. ಆರ್ಡರ್ ಸಿಗುತ್ತೆ. ಏನೋ ನಿಲ್ಸಬಿಟ್ರಿ, ಹೇಳ್ಕೊಡಿ ಗೈಸ್. ಮಂಜಣ್ಣಂಗೆ ಕಾರ್ ಓಡಿಸೋದು ಹೇಳ್ಕೊಡ್ತಾವನಂತೀನಿ. ಓ ಈ ಗೇರ್ ಹೆಂಗೆ ಅಂತನಾ? ಮಂಜಣ್ಣ ನೀವು ಓಡಿಸ್ತೀರ ತಾನೇ? ಹೆಲೋ ಹೆಲೋ ರಿಲೇಟೆಡ್ ಬರ್ಡೇ ಗರ್ಲ್. ಏನ್ ಸಮಾಚಾರ? ಎಲ್ಲೋಗಿದ್ರಿ ನೆನ್ನೆ? ಫುಲ್ಲು ಓಡಾಟ ಫ್ರೆಂಡ್ಸ್ ಜೊತೆ? ಅಷ್ಟೇನಿಲ್ಲ ಗೈಸ್. ಫುಲ್ಲು ಸ್ವೆಟ್ ಆಗ್ಬಿಟ್ಟಿದ್ದೀನಿ. ಎಷ್ಟು ಮೇಕಪ್ ಆದರೂ ವೇಸ್ಟು ಈ ಸಮ್ಮರಲ್ಲಿ. ನಾನು ನನ್ನ ಮಗುನ ಬಿಟ್ಟು ನಾವು ಐರಾವತ ಹೋಟೆಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮಾಧು ಬರ್ಡೇಗೆ ಹೋಗಿದ್ದಾಗ ಫುಡ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನಮಗೆ, ಹಾಗಾಗಿ ಹೋಗ್ತಾ ಇದ್ದೀವಿ. ನೀವು ಟೇಸ್ಟ್ ನೋಡಿಲ್ವಾ? ನೀವು ಯಾರು ಇಲ್ಲ ಗೈಸ್. ಮಂಜುಣ್ಣ ಐರಾವತ ಹೋಟ್ಲಿಗೆ ಹೋಗಿದ್ದೀರಾ? ಇಲ್ಲೇ ನಿಯರು. ಹೌದಾ? ಟೇಸ್ಟ್ ನೋಡ್ಬಿಟ್ಟು ಎಲ್ಲ ರಿವ್ಯೂ ಕೊಟ್ಬಿಡಿ ಅವ್ರಿಗೆ. ಹೌದಾ? ಗೈಸಲ್ಲಿ ಚೆನ್ನಾಗಿತ್ತು ಊಟ. ಹಂಗಾಗಿ ನಿಮ್ಗೆ ಯಾರಿಗಾದ್ರೂ ಹೋಗ್ಬೇಕು ಅಂದ್ರೆ ಆನೆಸ್ಟ್ಲಿ ಹೇಳ್ತಾ ಇರೋದು, ಸುಮ್ಮನೆ ಅಲ್ಲ, ನಿಜ. ನನ್ಗಂತೂ ಬಿರಿಯಾನಿ ಅಂತೂ ಮಸ್ತು. ನಾನು ಹೆಂಗೆ ಮಾಡ್ತಿದ್ನೋ ಅದಕ್ಕಿಂತ ಸಖತ್ತಾಗಿತ್ತು. ಬಿರಿಯಾನಿ ಅಂತೂ ಸೂಪರ್, ಅಲ್ಟಿಮೇಟ್. ನೀನು ಈಗ ಹೋದಾಗ ಬಿರಿಯಾನಿ ಟೇಸ್ಟ್ ಮಾಡುವಮ್ಮ. ನೀನು
ನೀನೇನ್ ಟೇಸ್ಟ್ ಮಾಡ್ತೀಯಾ? ಮೊನ್ನೆ ನಮ್ಮ ಮಮ್ಮಿ ವೆಜ್ಜು ಸಖತ್ತಾಗೈತೆ. ನಮ್ಮ ಮಮ್ಮಿ ಎಲ್ಲೋದ್ರೂ ಗೈಸ್ ಇದೊಂದು ವಿಷಯ ಹೇಳ್ಬೇಕು, ನಮ್ಮ ಮಮ್ಮಿ ಎಲ್ಲೋದ್ರೂ ಕಾಂಪ್ರಮೈಸ್ ಆಗೋದಿಲ್ಲ ಊಟದ ವಿಷಯದಲ್ಲಿ. ಏನಾದ್ರೂ ಒಂದೊಂದು ಹೇಳೋದು. ಬಟ್ ಆದ್ರೆ ಮೊನ್ನೆ ಏನ್ ಹೇಳ್ತು ಮಮ್ಮಿ ನಿತ್ಯ? ಅದ್ರಲ್ಲೂ ರೈಸ್ ಐಟಮ್ ಇದು ಚೆನ್ನಾಗಿತ್ತು. ಜೀರಾ ರೈಸ್ ತಗೊಂಡಿದ್ದೀರಿ ನೀವು? ಸಖತ್ತಾಗಿತ್ತು. ನೀವಿಬ್ರು ವೆಜ್ಜಾ ನಾನ್ ವೆಜ್ಜಾ? ಏ ಇಲ್ಲಪ್ಪ ವೆಜ್ಜು. ನೀವು ಮಂಜಣ್ಣ ಇದು ವೆಜ್ಜು, ನಿತಿ ನಾನೊಬ್ಳು ಮಾತ್ರ ನಾನ್ ವೆಜ್. ಆಯ್ತಾ? ಡ್ರ್ಯಾಗನ್ ಚಿಕನ್. ಹೇ ನಿನ್ಗೇನ್ ಗೊತ್ತು ನಾನ್ ವೆಜ್ ಚಳಕ? ಸುಮ್ನೆ ಇರು ಮಂಜಣ್ಣ. ಹೇಳು ಮಂಜಣ್ಣ. ಹಾ ಅಲ್ಲೋಡಲ್ಲಿ ಅಣ್ಣ ಏನಂತ ಅದೇ ತಿಂದವ್ರಿಗೆ ಗೊತ್ತಿರೋದು ಅದ್ರದ್ದು ಅಂತ. ಇದು ಇದು ಅದೇನೇನ್ ತಿಂತದೆ ಗೊತ್ತಾ ನಿಮ್ಗೆ? ಅದಕ್ಕೂ ವೆಜ್ ಬೇಕು. ಹಲೋ ಆಯ್ತು ಬಂತಾ? ಆರ್ಡ್ರ್ ಮಾಡಿದೀನಿ. ಇವಾಗ ಯಾರ ಪಕ್ಕ ಕುತ್ಕೊಳ್ಳಿ ನಾನು? ಎಲ್ರ ಪಕ್ಕ ಆಫ್ ಆಫ್. ಈ ಕಡೆನೂ ಇದೆಯಾ? ಈ ಕಡೆ ಮಾತ್ರ ಅಲ್ಲ, ಎಲ್ರಿಗೂ ಕರೆಕ್ಟ್ ಆಗಿದೆ ಅಲ್ವಾ? ಕುಳ್ಳಿ ಪುಟ್ಟಿ ಬಂದ ತಕ್ಷಣ ಸೋತಕ್ಕೆ. ಹಾ ಗೈಸ್ ನಮ್ ಬಿಂದು ನೋಡಿ. ತುಂಬಾ ಮಿಸ್ ಮಾಡ್ಕೋತೀನಿ. ಶ್ರೀರಕ್ಷಾ ಹಾಯ್ ಬಾಯ್. ಅಲ್ಲಿಗೆಲ್ಲ ಪಾಪ ದೂರದಿಂದ ಬರ್ತಾ ಇರೋದು ಇವರೊಬ್ರೆ, ಧನ್ಯ ಅವರೊಬ್ರೆ. ಇದೆ ಬಾನೋ ಗೊತ್ತಾ ಏನಿದು? ಇದು ಗಾರ್ಲಿಕ್ ಚಿಕನ್ ಚೆನ್ನಾಗಿರುತ್ತೆ ಇದು. ಆ್ಯಂಡ್ ಕಬಾಬ್, ಚಿಲ್ಲಿ ಚಿಕನ್, ರೋಟಿ, ಹೈದ್ರಾಬಾದಿ ಸಖತ್ ಇಷ್ಟ ನನಗೆ ಇದು ಹೈದ್ರಾಬಾದಿ ಚಿಕನ್. ಗೈಸ್ ಎಂಜಾಯ್, ಚಿಲ್ ಮಾಡಬೇಕು. ತಗೊಳ್ಳಿ. ಏನು ಮಾಡ್ತಾ ಇದ್ದೀರಾ ನೀವಿಬ್ರು? ಓಹೋ ಅಮ್ಮ ಫೋಟೋ ನೋಡ್ಕೊತಾ ಇದ್ದೀರಾ. ಪಾಪ ನಮ್ಮ ಬಿಂದು ವೆಜ್ಜು. ಪಾರ್ಟ್ನರಲ್ಲಿ ಒಬ್ಬ ಅವನೇ ನಿಮಗೆ ವೆಜ್ಗೆ. ನಮ್ಮ ನಿತಿ ಅವನು ವೆಜ್. ಏನಕ್ಕೆ ಊಟ ಮಾಡಲ್ಲ ನಾನ್ ವೆಜ್ ಇವತ್ತು? ಹೇಗಿದೆ ಮ್ಯಾಮ್? ಚೆನ್ನಾಗಿದೆ. ಅದು ಬಿಟ್ಟರೆ ಬೇರೆ ಮಾತು ಬರಲ್ಲ. ಬಿಂದು ಪಾಪ ಇನ್ನೂ ಕೂತವಳೆ. ಅಮ್ಮು ಚೆನ್ನಾಯ್ತಾ? ನೀವಿಬ್ರು ಮಂಜೋಣ ಏನು ಮಾಡ್ತಿದ್ದೀಯಣ್ಣ? ಚೆನ್ನಾಯ್ತಣ್ಣ. ತಿಂದ್ರಾ ಅಣ್ಣ? ನೀನು ಸೌತೆಕಾಯಿ ತಿಂತ ಇದೆಯಾ? ಎಂಜಾಯ್. ಮನೆಯಿಂದ ಹೋಗ್ಬೇಕಾದ್ರೆ ನಿನ್ಗೆ ನಮಗ್ ಫೀಲ್ ಆಗದೆ. ಇವಾಗ ಒಂದು ತಿಂಗಳಿಲ್ಲ ಈಗ ಅಲ್ಲಿಂದ ಹೋಗ್ಬೇಕು ಅಂದ್ರೆ ಬೇಜಾರಾಗಿ. ಇವಾಗ ಇದು ನಮಗೂ ಒಂದು ಜೀವನ ಕೊಟ್ಟಿರೋ ಜಾಗ ಅಲ್ವಾ? ಅದಕ್ಕೆ ಸ್ವಲ್ಪ ನಾವು ಮುಂದೆ ಎಲ್ಲಾದ್ರೂ ಹೋಗಿ ಏನಾದ್ರು ಒಂದು ಆರ್ಡರ್ ತಗೊಂಡು ಮಾಡ್ತೀವಿ ಅಂದ್ರೆ ಅದಕ್ಕೆಲ್ಲ ನೀವೇ ಕಾರಣ. ನೀವೇ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಅಷ್ಟೇ ಎಲ್ಲ. ಆದ್ರೆ ನನ್ನ ಫ್ರೆಂಡ್ಸ್ ಇದ್ರು ಇವರಂತೂ ಬರ್ತಾ ಇರ್ತಾರಲ್ವಾ ಅವಾಗ ಅವಾಗ. ಹೇ ರಮ್ಯಾ, ನಾನು ಹೇಳ್ಬೇಕು ನನ್ನ ಮನೆಗಿಂತ ಇಲ್ಲೇ ನನ್ನ ಖುಷಿಯಾಗಿರೋದು. ಎಷ್ಟೇ ಟೆನ್ಷನ್ ಇದ್ರು ನಾವು ಇಲ್ಲಿ ಬಂದೇ ಸಾಕು, ಸುಮ್ಮನೆ ರಿಲೀಫ್ ಆಗ್ತೈತೆ. ಮನೇಲಿ ಇದಕ್ಕೆ ಆಗ್ತಾಯಿಲ್ಲ, ಫಸ್ಟು ಹೋಗ್ಬಿಡೋಣ ಅಂತ ಅನ್ಸೋದು. ಕುತ್ಕೊಳ್ಳಿ ಆಯ್ತು, ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಿ ಹೋಗೋಣಂತೆ. ಸ್ಟ್ರಾಂಗ್ ಆಗಿ ನೀವೇ ಅನಿಸ್ತಾ ಇದ್ದೀರಾ? ಲಾಂಗ್ ಟೈಮ್ ನಾನು ಈ ಥರ ಸಿಕ್ಕಿದ್ದೆ ನನಗೆ ಮನೇಲಿ. ಅಂದರೆ ಸ್ಕೂಲ್ ಲೈಫು, ಕಾಲೇಜ್ ಲೈಫಲ್ಲಿ ಫ್ರೆಂಡ್ಸ್ ನೋಡಿದ್ದು. ಇವಾಗ ಬಂದು ಹಿಂಗೆಲ್ಲ ಮಾಡ್ಕೊಂಡು ಅಂದ್ರೆ ಮ್ಯಾಮ್ ಹೊರಗಡೆ ಏನು ಗೊತ್ತಾ, ಜಲಸಿ ಜಾಸ್ತಿ ನಮ್ಗಿಂತ ಬೆಳೀತಾರೆ. ಇಲ್ಲಿ ಇವಾಗ ಹಿಂಗಿತ್ತು ಅಂತಂದ್ರೆ ಇವಾಗ ಇವ್ರಿಗೆ ಹೇಳ್ಕೊಡ್ತಿದ್ವಾ, ಅದು ಯಾರ ಮನ್ಸಲ್ಲೂ ಬರಲ್ಲ. ಇವಾಗ ನಮ್ಮವರು ಅಂತ ಅನ್ಕೊಡೋರ್ಗೆ ಅಷ್ಟೇ. ಫ್ಯಾಮಿಲಿ ಎಲ್ಲ ಏನು ಅನ್ಕೋತಾರೆ, ಬೆಳೀತಿದೀವಿ ಅಂದ್ರೆ ಜಲಸಿ. ನಾನು ಸ್ಟಾರ್ಟಿಂಗ್ಗೆ ಒಂದೆರಡು ವರ್ಡ್ಸ್ ಹೇಳಿದ್ದೆ ನೆನಪಾಯ್ತಾ? ಲೈಕ್ ಅಂದ್ರೆ ಇವಾಗ ನಾನು ಯಾರೋ 3rd ಪರ್ಸನ್, ನೀವ್ಯಾರೋ 3rd ಪರ್ಸನ್. ಬಟ್ ಆದ್ರೆ ಬಂದ್ಮೇಲೆ ಒಂದು ಫ್ಯಾಮಿಲಿ ಬಾಂಡಿಂಗ್ ಕ್ರಿಯೇಟ್ ಆಯ್ತು. ಅದೇ ನಮ್ಮವರು ಸ್ವಂತದವರು ಅನ್ನೋರು ಯಾವತ್ತೂ ನಮ್ಗೆ ಆಗೋದಿಲ್ಲ. ಹಾಗೆ ನಾವು ಬೆಳೀತಾ ಇದೀವಿ ಅಂದ್ರೆ ಅವ್ರು ನಮ್ಗೆ ಸಪೋರ್ಟ್ ಕೂಡ ಮಾಡೋದಿಲ್ಲ. ಬಟ್ ಆದ್ರೆ ಈಗ ನಾನು ಯಾರು ಅಂತ ಗೊತ್ತಿರ್ಲಿಲ್ಲ, ನೀವ್ಯಾರು ಅಂತ ಗೊತ್ತಿರಲಿಲ್ಲ. ಒಂದು ಫ್ಯಾಮಿಲಿ ಬಾಂಡಿಂಗ್ ಕ್ರಿಯೇಟ್ ಆಯ್ತು. ಸೊ ಇವಾಗ ಎಷ್ಟು ಫೀಲ್ ಆಯ್ತೈತೆ, ನಿಮಗೂ ಆಗ್ತಿದೆ, ನನಗೂ ಆಗ್ತಿದೆ. ಅದೇ ನಾವು ಫ್ಯಾಮಿಲಿ ಅವ್ರ ಜೊತೆ ಇಷ್ಟು ಬಾಂಡಿಂಗ್ ಇಟ್ಕೊಳ್ಳಲ್ಲ. ಯಾಕಂದ್ರೆ ಗೊತ್ತಿರುತ್ತೆ ನಿಮ್ಗೇನೆ, ಏನು ನಾನು ಬಿಡಿಸಿ ಹೇಳೋ ಅಂತ ಅವಶ್ಯಕತೆ ಇರಲ್ಲ. ಬಟ್
ಸಮ್ ಫೀಲ್ ಏನು ಮಾಡೋಕ್ಕಾಗಲ್ಲ. ಬಟ್ ಎಲ್ಲ ಸಿಚುವೇಶನ್ನ ನಾವು ದಾಟ್ಕೊಂಡು ಹೋಗ್ಲೇಬೇಕು, ಇಲ್ಲಾಂದ್ರೆ ಲೈಫ್ನ ಅಚೀವ್ ಮಾಡೋಕ್ಕಾಗೋದಿಲ್ಲ. ಎಲ್ರಿಗೂ ಬೇಜಾರು ಆಗೇ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ನೀವು ನಿಮ್ಮ ಕೆರಿಯರು, ಫ್ಯೂಚರು ಎಲ್ಲ ನಿಮ್ಮದೇ ಸ್ಟುಡಿಯೋ, ಯಾವಾಗ ಬೇಕಾದ್ರೂ ಬನ್ನಿ. ಅರೆ ನಿಮ್ಗೆ ಯಾಕೆ ಅನ್ಸುತ್ತೆ, ಇವಾಗ ನಿಮ್ಮ ಕಡೆನೇ ನೆಕ್ಸ್ಟ್ ಬ್ಯಾಚಲ್ಲೂ ಬರ್ತಾರೆ, ಅವ್ರ ಜೊತೆ ನೀವು ಫ್ರೆಂಡ್ಲಿ ಆಗಿ ನೀವು ಸಪೋರ್ಟ್ ಮಾಡ್ಕೊಂಡು ನೀವು ಅವ್ರ ಜೊತೆ ಚೆನ್ನಾಗಿರಿ ಅಷ್ಟೇ. ಬಿಂದು 2 ಕಿಲೋಮೀಟರ್ ಹತ್ರದಲ್ಲಿದ್ದೀರಾ, ಬನ್ನಿ ಇಲ್ಲಿ. ಏ ಬಿಂದು, ಅಯ್ಯೋ ಏ ಬಿಂದು. ಇದು ನಮ್ಮ ಕಣ್ಣಲ್ಲೂ ನೀರು ಬರ್ತದೆ. ನಾನು ಇರುವಾರ ಹೆಚ್ಚು. ಆಶಾಕ ಇರಲ್ಲ ಅಂತ ಹೇಳ್ತಾ ಇದ್ದೀರಾ? ಆಶಾಕ ಮನೆ ಫ್ರೈಡೆ ಮನೇಲಿ ಯಾರು ಅಲ್ಬಾರ್ದು. ಸಮಾಧಾನ ತಂದ್ಕೊಳಮ್ಮ. ಸಮಾಧಾನ ಬಿಂದು. ಅಳಿಸ್ಬೇಡಿ, ಅಳ್ಬೇಡಿ. ಬ್ಯಾಚ್ ಇಷ್ಟೊಂದು ಬಾಂಡಿಂಗ್, ಇಷ್ಟೊಂದು ಅಟ್ಯಾಚ್ಮೆಂಟ್ ಬೆಳ್ಕೊಂಡಿರೋದು ನಾನೇ. ಮ್ಯಾಮ್ ಇದೇ ಒಂದು ಹೊಸ ಪ್ರಪಂಚ ನಮಗೆ ಅನ್ನೋ ಥರ ಫೀಲ್ ಅಷ್ಟೇ. ಅಂದರೆ ಇವಾಗ ನಮಗೆ ಅಂತ ಟೈಮ್ ಗೊತ್ತಾಗ್ತದೆ. ಇದು ನಾನು ಬೈದರೆ ಬರೋಣ, ಬೇಗ ಬಸ್ ಸಿಕ್ಕಿದ್ರೆ ಸಾಕು, ಮತ್ತೆ ಈ ಕಡೆ ನಡ್ಕೊಂಡು ಏನೇನು ಮಾತಾಡ್ಕೊಂಡು. ಇದು ಸಮಾಧಾನ. ಇಷ್ಟೋ ತನಕ ಎಲ್ರದ್ದು ಒಳಗೆ ಪ್ರೋಗ್ರಾಮ್ ಮುಗೀತು. ಖುಷಿ ಪಡ್ಸೋಣ ಅಂತ ಹೇಳಿ ಇವರು ವಿದ್ಯೆ ಏನು ಮಾಡಲಿಲ್ಲ. ನಮ್ಮ ಮಮ್ಮಿ ಮಾಡಿರೋ ಕಾಫಿನ ವಿದ್ಯೆ ತಂದ್ಕೊಡ್ತಾ ಇರೋದಷ್ಟೇ. ಇಲ್ಲ, ಅದನ್ನು ಮೆನ್ಷನ್ ಮಾಡಬೇಕು. ಏನಂತ ಮಾಡಿಲ್ಲ ಅಂತ. ಒಳ್ಳೆದೇ ಮೇಡಮ್. ವಿದ್ಯೆ ಏನು ಮಾಡಲಿಲ್ಲ. ಒಳ್ಳೆಯದೇ ಮೇಡಮ್. ಫಸ್ಟ್ ಡೇ ಇಂದ ಹೋಗಿ ಟೀ ಕಾಫಿ ಗೈಸ್, ನಮ್ಮ ಸ್ಟೂಡೆಂಟ್ ಯಾರು ಕಾಫಿ ಕುಡಿತಾ ಇರಲಿಲ್ಲ. ಇವತ್ತು ನನಗೋಸ್ಕರ ಕುಡಿತವ್ರೆ. ಒಂದು ವರ್ಡ್ ನನಗೋಸ್ಕರ ಅಂದಿದ್ದಕ್ಕೆ ಕುಡಿತಾ ಇರೋದು. ಹೌದು ತಾನೇ? ಅಮ್ಮ ಹಂಗೆಲ್ಲ ಸಾಧ್ಯಗಳು ಮಾಡಲ್ಲ ಯಾರಿಗೋಸ್ಕರನು. ಕಾಫಿ ಕುಡಿತೀನಿ, ಟೀ ಕುಡಿಲಿಲ್ಲ ಅಂತ ಅಂದಿದ್ದು ನಾನು. ಫಿದಾ ಆಗ್ಬಿಡ್ತೀರಾ? ಯಾರು ಇನ್ನೂ ಕುಡಿಲೇ ಇಲ್ವಾ? ಕಾಫಿ ತುಂಬಾ ಚೆನ್ನಾಗಿದೆ. ಮ್ಯಾಮ್ ಎಷ್ಟು ಸ್ವೀಟ್ ಗೊತ್ತಾ? ಮ್ಯಾಮ್ ಹಿಂಗೆ ಪಾರ್ಟಿ ಎಲ್ಲ ಕೊಡಿಸ್ತಾರೆ. ನಮ್ಮ ಮ್ಯಾಮ್ ಎಲ್ಲ ಮಾಡ್ತಾರೆ. ಥ್ಯಾಂಕ್ ಯು. ಅದೆಲ್ಲ ಹೇಳ್ಬಾರ್ದು, ಸೀಕ್ರೆಟ್ ಆಗಿರಬೇಕು. ಬಾಯ್ ಗರ್ಲ್ಸ್, ಲವ್ ಯು ಲಾಟ್, ಆಲ್ ದ ವೆರಿ ಬೆಸ್ಟ್. ಶ್ರೀರಕ್ಷ ಏನಿದು? ಬಾ ಸಾಕು ಬಾ. ಶ್ರೀರಕ್ಷಾ ಬಾಯ್. ನನ್ಗೆ ಹೇಳಿಲ್ಲ. ವಾಟರ್
ಬಿಂದು ಫೈನಲಿ ನಗು ಮುಖದ ಕಳೆ ಬಂತು ಬಿಂದುಗೆ. ಆ ನಾನು ಎಲ್ಲೂ ಹೋಗಲ್ಲ ಬಿಂದು. ಆದ್ರೂ ನನಗೆ ನಿಜವಾಗ್ಲೂ ಇಷ್ಟು ನಾನು ಯಾವ್ದ್ರ ಮುಂದೆ ಮಾತಾಡ್ತಾನೆ ಇರಲಿಲ್ಲ. ನಂಗೆ ಇಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದೆ ಅಂದ್ರೆ ನಿಮ್ಮಿಂದ ಅಷ್ಟೇ, ಎಲ್ಲಾದ್ರಲ್ಲೂ ಅಷ್ಟೇ. ಇಟ್ಸ್ ಓಕೆ, ಪರವಾಗಿಲ್ಲ. ಅದೆಲ್ಲ ಯಾರು ಬೇಕು ಅಂತ ಮಾಡಲ್ಲ, ಸರಿ ಮಾಡ್ಕೊಳ್ಳೋಣ. ಅದಕ್ಕೆ ಆಗಿರೋದಕ್ಕೆ ಓಕೆ. ನಿಮ್ಗೇನಾದ್ರೂ ಆಗಿದ್ರೆ ಏನ್ ಮಾಡ್ಬೇಕಿತ್ತು? ಅದೆಲ್ಲ ಬೇಜಾರು ಮಾಡ್ಕೋಬಾರ್ದು. ಓಕೆ ಗರ್ಲ್ಸ್, ಬಾಯ್ ಬಾಯ್, ಟೇಕ್ ಕೇರ್. ಗೈಸ್, ನೆನೆ ಅಮ್ಮದು ಬರ್ಡೇ ಇತ್ತು, ಹಂಗಾಗಿ ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂತ ಒಂದು ಗಿಫ್ಟು ಆ್ಯಂಡ್ ಒಂದು ಕೇಕ್ನ ತರಿಸಿದ್ದೀನಿ. ಅರ್ಜೆಂಟಲ್ಲಿ ಇದ್ದಾಳೆ ಅವಳೀಗ. ಪಪ್ಪುದು ಯಾವುದೋ ಫಸ್ಟ್ ಕ್ರೈದ್ ಇತ್ತು, ಆ ಬ್ಯಾಗ್ ಒಳಗಡೆನೆ ಒಂದು ಡ್ರೆಸ್ ಆ್ಯಂಡ್ ಒಂದು ಬ್ಯಾಗ್ನ ಹಾಕಿದ್ದೀನಿ. ಗೈಸ್, ಇಲ್ಲಿ ಕೇಕ್ ಇದೆ ಅಮ್ಮವ್ರದ್ದು ಬರ್ಡೇ ಮಾಡೋಕ್ಕೆ. ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಅಮ್ಮುಲಿ. ಹ್ಯಾಪಿ ಬರ್ಡೇ ಟು ಯು. ಟು ಮೀ ಅನ್ಕೋ. ಟು ಯು ಅಂತ ಇದೆಯಲ್ಲ ಅಮ್ಮು. ಗಾಡ್ ಬ್ಲೆಸ್ ಯು. ಯಾವಾಗ್ಲೂ ಹ್ಯಾಪಿ ಆಗಿರೋ. ನಾನ್ ನಿನಗ್ ತಿನ್ಸ್ಬೇಕು. ಈಗ ತಿಂತೇ ಇರಿ. ಕ್ರೀಮ್. ದಿಸ್ ಇಸ್ ಫಾರ್ ಯು. ಫಸ್ಟ್ ಕ್ರೈ ಅಲ್ಲಿ ನಿಂಗೆ ಏನೇನ್ ಬೇಕು ಅದೆಲ್ಲ ಕೊಟ್ಟಿದ್ದೀನಿ. ಬಟ್ಟೆನ ಅಮ್ಮ, ಪಪ್ಪು ಬಟ್ಟೆ ಕೊಟ್ಟಿದ್ದೀನಿ ಫಸ್ಟ್ ಕ್ರೈ ಅಲ್ಲಿ. ಅಮ್ಮಗೆ ಸಮಾಧಾನ ಇಲ್ಲ ಅದ್ ನೋಡು ಗಂಟ. ಬಟ್ ಒಂಚೂರ್ ಸೈಜ್ ಇದಾದ್ರೆ ಅಮ್ಮ ಎಕ್ಸ್ಚೇಂಜ್ ಮಾಡೋದ. ಚೆನ್ನಾಯ್ತಾ? ಏ ಬೇಡ ಅಮ್ಮ, ಅದನ್ನ ನೋಡಿದ್ರು ಸಣ್ಣ ಆಗ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಯ್ತದೆ ಗೈಸ್. ಇನ್ನ ಅವಾಗ್ಲೇ ಸ್ವಲ್ಪ ದಪ್ಪ ಇರ್ಲಿ, ಈಗ ಸಣ್ಣ ಆಗೋಳು ಎಷ್ಟೋ. ಇಷ್ಟ ನಿಮ್ಗೂ? ಮಮ್ಮಿ ಪ್ರತಿ ವರ್ಷಕ್ಕೂ ಒಂದೊಂದು ಬ್ಯಾಗ್ ತಗೊಂಡ್ಬರ್ತೀನಿ. ಚೆನ್ನಾಯ್ತಾ? ಮಳೆಲ್ ನೆನ್ಕೊಂಡು ಹಿಂಗ್ ಹಿಡ್ಕೊಂಡು ಹೋಗಿ. ಇವಾಗ ಹಿಂಗ್ ಇಟ್ಕೊಂಡು ಮನೆಯಲ್ಲೇ ಹೋಗ್ಬೋದು. ಈ ತರ ಡ್ರೆಸ್ಗಳಿಗೆ ಸರಿ ಇದೆಲ್ಲ. ಚೆನ್ನಾಗಿ ಕಾಣಿಸ್ತಿದೆ. ಫೈನಲಿ ನಮ್ಮ 8th ಬ್ಯಾಚ್ ಕಂಪ್ಲೀಟ್ ಆಯಿತು. ಈ ಬ್ಯಾಚಲ್ಲಿ ಹತ್ತಿರ ಅಷ್ಟು ಫೀಲ್ ಮಾಡ್ಕೊಂಡಿರೋಷ್ಟು, ಮಿಸ್ ಮಾಡ್ಕೊತಿರೋ ಅಷ್ಟು ಯಾವ ಬ್ಯಾಚ್ನೂ ಮಿಸ್ ಮಾಡ್ಕೊಳ್ಳಿಲ್ಲ. ಸ್ಪೆಷಲ್ ಬಾಂಡ್ ಅಂತಲೇ ಹೇಳ್ಬೋದು, ಅಷ್ಟು ಬಾಂಡಿಂಗ್ ಇತ್ತು ಗೈಸ್. ಇವಾಗ ಮತ್ತೆ ಸೆಲ್ಫ್ ಮೇಕಪ್ ಕ್ಲಾಸ್ ಇದೆ 31st, ಹಂಗಾಗಿ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಟೋಟಲಿ 21 ಮೆಂಬರ್ಸ್ ಅದನ್ನೆಲ್ಲ ಚೇರು ಅದೆಲ್ಲ ರೆಡಿ ಮಾಡ್ತಾಯಿದ್ವಿ. ಆ ಚೇರು ನಾನು ಎಕ್ಸ್ಟ್ರಾ 25 ಮಾಡಿಸಿದ್ದೆ, ಲೈಕ್ ಅಂದರೆ ಶಾಪಿಗೆ ಬೇಕಾದರೆ ಯೂಸ್ ಆಗಲಿ ಅಂತ. ಫಸ್ಟು ನಾನು ಲಿಮಿಟೆಡ್ ಸೀಟ್ ಮಾಡ್ತೀನಿ, 12 ಮೇಲೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಜನ ಎಂಕ್ವೈರೀಸ್ ತುಂಬ ಬರ್ತಿದೆ, ಮತ್ತು ತುಂಬ ಜನ ಹೇಳ್ತಾಯಿದ್ರು 12 ಮೆಂಬರ್ಸ್ ಬೇಡ ಮ್ಯಾಮ್, ಜಾಸ್ತಿ ಮಾಡಿ ಅಂತ ಹೇಳಿ ಅಂತ. ಈ ಸರಿಯಿಂದ ನಾವು 35 ಡೇಸ್ ಕ್ಲಾಸ್ ಇದೆಯಲ್ಲ, 35 ಡೇಸ್ ಟು 40 ಡೇಸ್ ಇರುತ್ತೆ ಕ್ಲಾಸು. ಆ ಕ್ಲಾಸಿಗೆ ನಾವು 8 into 20 ಮೆಂಬರ್ಸ್ ಮಾಡ್ತಾಯಿದ್ದೀವಿ ಈ ಬ್ಯಾಚಿಂದ, 9th ಬ್ಯಾಚಿಂದ. ಅದು ಬಂದು 4th ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಸೀಟೆಲ್ಲ ಫಿಲ್ ಆಗಿದೆ. ಇನ್ನು 31st ಸೆಲ್ಫ್ ಮೇಕಪ್ ಕ್ಲಾಸಿಗೆ 21 ಮೆಂಬರ್ಸಿಗೆ ಮಾಡ್ತಾಯಿದ್ದೀವಿ. ಹಂಗಾಗಿ ಎಲ್ಲ ಅರೇಂಜ್ ಆಗಿದೆ. ಸೊ ಇವಾಗ ಸ್ವಲ್ಪ ಮಿರರ್ ಹತ್ರ ಎಲ್ಲ ಬೇರೆ ಎಲ್ಲ ಐಡಿಯಾ ಎಲ್ಲ ಮಾಡಿ ಅವ್ರ ಡಮ್ಮಿ ಎಲ್ಲ ಫಿಕ್ಸ್ ಮಾಡೋಕ್ಕೆ ಮಾಡಬೇಕು. ಇವಾಗ ಸೆಲ್ಫ್ ಮೇಕಪ್ ಅವ್ರಿಗೆ ಏನಾದರೂ ಅವ್ರನ್ನ ಮೆನ್ಷನ್ ಮಾಡಿರಲಿಲ್ಲ ಕಾಂಪ್ಲಿಮೆಂಟ್ರಿ ಏನೂ ಕೊಡ್ತೀವಿ ಅಂತ, ಜಸ್ಟ್ 1000 ರೂಪೀಸ್ ಇರೋದಲ್ವಾ, ಹಾಗಾಗಿ ಏನೂ ಕೊಡ್ತೀವಿ ಅಂತ ಹೇಳಿಲ್ಲ. ಬಟ್ ನಾವೇ ಕ್ರಿಯೇಟಿವಿಟಿಲಿ ಏನಾದರೂ ಒಂದು ಪುಡ್ತ ಕೊಡೋಣ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆ ತನಕ ಅವರು ಬಂದಿರ್ತಾರೆ, ಅವ್ರಿಗೂ ಖುಷಿಯಾಗಲಿ ಅಂತ ಹೇಳಿ ಕೊಡೋಣ ಅಂತ ಸ್ಪೆಷಲ್ಲಾಗಿ ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ. ಈ ಥರ ಒಂದು ಗಿಫ್ಟ್ ಪ್ಯಾಕಿಂಗ್ ಬಾಕ್ಸಲ್ಲಿ ನಾವು ಕಂಟೈನರ್ದು ಈ ಥರ ಸ್ಮಾಲ್ದು ತೊಗೊಂಡಿದ್ದೀವಿ. ಇದರಲ್ಲಿ ನಾವು ಮಾಯಿಶ್ಚರೈಸರ್ನ ಪ್ಯಾಕ್ ಮಾಡ್ತಾಯಿದ್ದೀವಿ, ಸೆಲ್ಫಿಗೆ ಅಂತ ಅವ್ರಿಗೆ ಯೂಸ್ ಆಗಲಿ ಅಂತ. ಇಲ್ಲಿ ಆಕ್ವಾಬ್ಲಾಸ್ಟ್ ಮಾಯಿಶ್ಚರೈಸರ್ನ, ಆಕ್ವಾಬ್ಲಾಸ್ಟ್ ತಾನೇ ಅದು, ಆಕ್ವಾಬ್ಲಾಸ್ಟು ಮಾಯಿಶ್ಚರೈಸರ್ನ ಫಿಲ್ ಮಾಡ್ತಾಯಿದ್ದೀವಿ. ಮಾಯಿಶ್ಚರೈಸರ್ ಇದು ಆಲ್ರೆಡಿ ಇದಾಗ್ಬಿಟ್ಟೈತೆ ಅನ್ಸುತ್ತಲ್ವ. ನೆಕ್ಸ್ಟ್ ಲವರ್ತ್ ಆ್ಯಂಡ್ ಮೆಕೆಸೆಮಿಯಾದು 1 ಲಿಪ್ಸ್ಟಿಕ್, 1 ಶೇಡ್ ಗೈಸ್.
ಅದಾದಮೇಲೆ ಏನೇನು ಹಾಕ್ತೀವಿ ಅಂತ ನೋಡಬೇಕು. ಮಗ ಎಂಥ ಮಗ, ಚಿನ್ನದಂಥ ಮಗ. ವಿದ್ಯಾ, ನಿಮಗೆ ಹೆಣ್ಮಗ್ಳು ಕೊಟ್ಟವ್ರೆ ದೇವರು, ಆದರೆ ಏನು ಮಾಡಲ್ರು ಅಂತ ಹೇಳ್ತೀರಿ. ನನಗೆ ಇವನೇ ಮಗ ಮಗಳು ಎಲ್ಲ. ಏನಪ್ಪ ಬಂಗಾರಿ? ಹಾಂ, ಹೆಂಗೆ ಫೀಲ್ ಆಯ್ತವ್ರೆ ಗೈಸ್ ವಿದ್ಯಾ? ನಾವು ಅನ್ಕೋತೀವಿ ಹೆಣ್ಮಕ್ಳು ಮಾತ್ರ ಎಲ್ಲ ಮಾಡೋದು ಅಂತ, ಬಟ್ ನಾವು ಬೆಳೆಸೋ ರೀತಿ ಹೆಂಗಿರುತ್ತೆ ಆ್ಯಂಡ್ ನಾವು ಇವಾಗಿನಿಂದನೇ ಕಷ್ಟ ಸುಖ ಅದೆಲ್ಲ ತೋರಿಸಿ ಬೆಳೆಸಿದ್ರೆ ಮಕ್ಕಳು ಅದೇ ಥರ ಅರ್ಥ ಮಾಡ್ಕೋತಾರೆ. ಇಲ್ಲೊಬ್ಬ ಅವನೇ ಇವ್ರ ಮನೇಲೂ ಹಂಗೇನೆ, ಇವನೊಬ್ಬ ಇವ್ರ ತಮ್ಮ ಒಬ್ಬ ಎಲ್ಪ್ ಮಾಡೋದಿಲ್ಲ ಅವ್ರ ಅಮ್ಮಂಗೆ. ಹ್ಞೂ ನಿಜ. ವಿದ್ಯಾ, ನೀವು ಟೇಸ್ಟ್ ಯಾವತ್ತೂ ನೋಡಲಿಲ್ಲ ತಾನೇ? ಕುಡಿದ್ಬಿಟ್ಟು ಹೇಳಿ ಇವಾಗ. ನನ್ನ ಮಗ ಮಾಡಿರೋ ಕಾಫಿನ ಅಪ್ಪು ಮಾಡೋ, ನಿಜ ಅಪ್ಪು ಮಾಡೋದು ನಿಮಗೆ ಗೊತ್ತು ಇವಾಗ, ಯಾಕಂದರೆ ಮಮ್ಮಿನೂ ಇಲ್ಲ ಮಾಡ್ಕೊಡೋಕ್ಕೆ. ಗೈಸ್, ನಾವು ಮೊನ್ನೆ ತಗೊಂಡೋಗಿರೋ ಪ್ರಾಡಕ್ಟ್ ಎಲ್ಲ ಎತ್ತಿಡ್ತಾ ಇದೀವಿ ಇವಾಗ. ಎಲ್ಲ ವಿದ್ಯೋ ರ್ಯಾಂಡವರಲ್ಲಿ ಇತ್ತು ನೆನ್ನೆ ಪ್ರಾಡಕ್ಟ್ ಎಲ್ಲ. ಹೆಂಗೈತೆ? ನಿಜ ಎಲ್ಲ ಕರೆಕ್ಟ್ ಆಯ್ತು. ಹೆಂಗೆ ಕಾಫಿ ಪೌಡ್ರ್ ಎಲ್ಲ ಕರೆಕ್ಟಾಗಿ ಹಾಕೋದು. ಫೈನಲಿ ಎಲ್ಲ ಪ್ಯಾಕ್ ಆಗಿದೆ. ಇನ್ನೇನಿದ್ರು ಚೇರ್ ಕೂಡ ಅರೇಂಜ್ ಆಗಿದೆ, ಪ್ರಾಡಕ್ಟ್ ಕೂಡ ಇಟ್ಟಾಗಿದೆ. ಇವಾಗ ಹೋಗಿ ರೆಸ್ಟ್ ಮಾಡಿ ಮತ್ತೆ ನಾಳೆ ಮಾರ್ನಿಂಗ್ 11ಇಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಗೈಸ್. ಫಸ್ಟ್ ಡೇ ಸ್ಯಾರಿ ಕ್ಲಾಸ್ ಇರುತ್ತೆ, ಅದಾದಮೇಲೆ ಮೇಕಪ್ ಇರುತ್ತೆ. ಸೊ ತುಂಬ ಜನ ಇವಾಗಲೂ ಎಂಕ್ವೈರಿ ಮಾಡ್ತಾಯಿದ್ದಾರೆ, ಬಟ್ ಆದರೆ ಸೀಟ್ ಆಲ್ಮೋಸ್ಟ್ ಫಿಲ್ ಆಗಿಬಿಟ್ಟಿದೆ. ನೋಡಿ ಇಲ್ಲಿ ಸೀಟ್ ಇಲ್ಲ. ಅದಕ್ಕೋಸ್ಕರ ನಾವು ನೆಕ್ಸ್ಟು ಐ ಥಿಂಕ್ 1 ಮಂತ್ ಆದಮೇಲೆ ಮತ್ತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೋ ಏನೋ ಗೊತ್ತಿಲ್ಲ. ಎಂಟ್ರೆನ್ಸಲ್ಲಿ ಕೆಳಗಡೆ ನೇಮ್ ಬೋರ್ಡ್ ಹಾಕೋಣ ಅಂತ ಹೇಳಿ ವೆಲ್ಕಮ್ ಟು ಪೂಜಾ ಮಾಧು ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿ 1 ಡೇ ಸೆಲ್ಫ್ ಮೇಕಪ್ ಸೆಮಿನಾರ್ ಅಂತ ಮಾಡಿಸಿದ್ದೆ. ಸೊ ನಮ್ಮದು 3rd ಫ್ಲೋರ್ ಆಗಿರೋದ್ರಿಂದ 3rd ಫ್ಲೋರ್ ಅಂತ ಹಾಕ್ಸಿ 31 ಡೇಟ್ ಹಾಕ್ಸಿದ್ದೀನಿ. ಸೊ ಇದು ಬಂದು ಕೆಳಗಡೆಗೆ ಗೈಸ್, ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಇಡೋಕ್ಕೆ. ಆ್ಯಂಡ್ ಇದು ಸ್ಟಾರ್ಟಿಂಗ್ ಇಲ್ಲಿ ಬಂದ ತಕ್ಷಣ ಇರಲಿ ಅಂತ 1 ಫ್ಲವರ್ ಆ್ಯಂಡ್ ಇಲ್ಲೊಂದು ಇಟ್ಟಿದ್ದೀನಿ. ಫೈನಲಿ ಎಲ್ಲ ಅರೇಂಜ್ ಆಯಿತು. ಇವಾಗ ಆಲ್ರೆಡಿ ನೈಟ್ 10 ಗಂಟೆ. ಇವಾಗ ಹೋಗಿ ಮಲಗಿದ್ದು. ನಾಳೆ ಆ್ಯಸ್ ಯೂಶುವಲ್ ಕ್ಲಾಸ್ ಇರುತ್ತೆ, 1 ಡೇ ಸೆಲ್ಫ್ ಸೆಮಿನಾರ್. ಅವ್ರನ್ನೆಲ್ಲ ಮೀಟ್ ಮಾಡೋಕ್ಕೆ ತುಂಬ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ನಾಳೆ ಹೇಗಿರುತ್ತೆ ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ನೀವು ಕೂಡ ವೆಯ್ಟ್ ಮಾಡ್ತಾರೆ ನೆಕ್ಸ್ಟ್ ವಿಡಿಯೋಗೋಸ್ಕರ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಥ್ಯಾಂಕ್ ಯು.